ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಈಗ MPD ಹಾಲಿಡೇಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ. ನನ್ನ ಹೆಸರು ಮೋಹನ್ ಮುರಳಿ ಅಂತ. ನಮ್ಮ ಕಂಪ್ನಿ ಬಂದು MPD ಹಾಲಿಡೇಸ್ ಅಂತ. ಇದು 10 ಇಯರ್ಸಿಂದ ಕಂಪ್ನಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಆರ್ಗನೈಸ್ ಮಾಡ್ತೀರಿ. ಸೊ ಇದಾಗಿ ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಮ್ಮದು ಅಕ್ಟೋಬರಲ್ಲಿ ನಮ್ಮದು ಥೈಲ್ಯಾಂಡ್ ಇದೆ. 4 nights 5 days. ಜಸ್ಟ್ ಕೇವಲ 50,000 ರೂಪಾಯಿಗೆ 4 nights 5 days ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸೈಟ್ ಸೀಯಿಂಗು, ಫ್ಲೈಟು ಎಲ್ಲಾನು ಆ್ಯಡ್ ಆಗಿರುತ್ತೆ. ಸಿಂಗಾಪುರ್, ಮಲೇಷ್ಯಾ ಬರೋದು ಅಕ್ಟೋಬರಲ್ಲಿ. ಸೊ ಅದೂ ಇದೆ. ಅದು ನಿಮ್ಗೆ 1,18,000ಗೆ 6 nights 7 days ಕರ್ಕೊಂಡು ಹೋಗ್ತಾ ಇದ್ರಿ. ಸರ್, ಈಗ ಸಿಂಗಾಪುರ್ ಹೋದಾಗ ಹೊರಗಡೆ ಫುಡ್ ಎಲ್ಲ ಹೇಗೆ ಅರೇಂಜ್ ಮಾಡ್ತೀರಾ? ಆಮೇಲೆ ಈಗ ನಮ್ಗೆ ಏನಾದ್ರು ವೀಸಾ ಫೆಸಿಲಿಟಿ ಅದೆಲ್ಲ ಬೇಕಂದ್ರೆ ಅದಕ್ಕೆಲ್ಲ ನೀವು ಹೆಲ್ಪ್ ಮಾಡ್ತೀರಾ ಹೇಗೆ? ನಮ್ ಖಂಡಿತ ಇದು ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಇದು ಸಿಂಗಾಪುರ್ ಮಲೇಷ್ಯಾದಲ್ಲಿ ಇನ್ಕ್ಲೂಡಿಂಗ್ ಸಿಂಗಾಪುರ್ ವೀಸಾ, ಮಲೇಷ್ಯಾ ವೀಸಾ, ಅರೈವಲ್ ಕಾರ್ಡು ಎಲ್ಲನೂ ನಮ್ಮದೇ ಇರುತ್ತೆ. ಥೈಲ್ಯಾಂಡ್ ಅಂದರೆ ನೀವು ಒನ್ ಟೈಮ್ ಒಂದು ಅಮೌಂಟ್, ನಾನು ಏನು ಹೇಳಿದ್ರೆ ಅಮೌಂಟ್ ಕೊಡ್ತು ಅಂದರೆ ಕಂಪ್ಲೀಟು ನನ್ನದೇ ಇರುತ್ತೆ. ಹೋಗಿ ಬೆಂಗಳೂರು ಟು ಬ್ಯಾಂಗ್ಳೂರ್ವರೆಗೂ ನಾನು ನೆಕ್ಸ್ಟ್ ₹1 ನಿಮ್ಮನ್ನು ಎಲ್ಲೂ ಕೇಳೋದಿಲ್ಲ ಅಲ್ಲಿ. ಸೊ ಈಗ ನಾವು ಒಂದ್ಸತಿ ನಿಮ್ಮ ಜೊತೆ ಫ್ಲೈಟ್ ಹತ್ತಿದ ಮೇಲೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಮತ್ತೆ ನಾವು ಏನಕ್ಕೂ ₹1 ಇನ್ವೆಸ್ಟ್ ಮಾಡಂಗಿಲ್ಲ. ಅಂದ್ರೆ ಶಾಪಿಂಗ್ ಅದಕ್ಕೆ ಬಿಟ್ರೆ ಪಾರ್ಕಿಂಗ್ ಫೀಸ್ ಆ ಥರ ಎಲ್ಲ ಏನು ಕೂಡ ಕಂಪ್ಲೀಟ್ ಎಲ್ಲ ನಂದೇ ಇರುತ್ತೆ. 3 ಹೊತ್ತು ಊಟ, ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು ಎಲ್ಲನೂ ಇದೆ. ನಿಮ್ಮ ಪರ್ಸನಲ್ ಖರ್ಚು ಪ್ಲಸ್ ಏನಾಯಿದ್ರೆ ಅದು ನಿಮಗೆ ಸೇರುತ್ತೆ. ನಾನು ಅಲ್ಲಿ ಯಾವುದೇ ಕಾರಣ ಎಂಟ್ರಿ ಫೀಸಿಗೆ ಅದಕ್ಕೆ ಪೇ ಮಾಡಬೇಕು ಇಲ್ಲ ಇದಕ್ಕೆ ಪೇ ಮಾಡಬೇಕು ನಾನು ಏನು ಕೇಳೋದಿಲ್ಲ. ಎಲ್ಲ ಆಲ್ರೆಡಿ ಇನ್ಕ್ಲೂಡ್ ಮಾಡಿ ಒಟ್ಟಿಗೆ ಒಂದು ಶಾರ್ಟ್ ತೊಗೊಂಡಿರ್ತೀನಿ. ನೀವು ಏನು ಇನ್ ಕೇಸ್ ಏನು ಅಮೌಂಟ್ ತೊಗೊಂಬರದೇ ಇದ್ರೂ ಆರಾಮಾಗಿ ಊರು ನೋಡಿಕೊಂಡು ನೀವು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಎಲ್ಲ ಪ್ಲೇಸು ನೋಡ್ಕೊಂಡು ಬರ್ಬೋದು. ಸರ್, ಈಗ ನಮಗೆ ಅಷ್ಟೊಂದು ಅಮೌಂಟ್ ಒಂದೇ ಸತಿ ಪೇ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಏನಾದರೂ ಸೆಕೆಂಡ್ ಆಪ್ಷನ್ಸ್ ಇದೆಯಾ? ಮೇಡಮ್, ನಮ್ಮದು ವಿ ಆರ್ ಸ್ಪೆಷಲೈಸ್ಡ್ MPD ಹಾಲಿಡೇಸ್ ಬರ್ ಸ್ಪೆಷಲೈಸ್ಡ್ ಇನ್ EMIs ಮೇಡಮ್. EMI ಟ್ರಿಪ್ಪು, EMIಯಲ್ಲಿ ನಾವು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀರಿ. ಯಾರಿಗೂ ಮಧ್ಯಮದವರ್ಗವರು ಎಲ್ರಿಗೂ ಅನುಕೂಲ ಆಗಲಿ, ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಆಗಲಿ ಅಂತ ಈ ರೀತಿ ಅನುಕೂಲ ಮಾಡಿದಿರಿ. ಸೊ ಅದಕ್ಕೆ ನಾವೇನಾದರೂ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಡಬೇಕಾ? ಮೇಡಮ್, ಅದು ₹1 ಇಂಟ್ರೆಸ್ಟ್ ಇಲ್ಲ ಮೇಡಮ್. ಜಸ್ಟ್ 50,000 ಡಿವೈಡೆಡ್ ಬೈ 10 ಅಷ್ಟು 5,000 ತಿಂಗಳು ಕಟ್ಟೋದು. ಪ್ರತಿ ಎಲ್ಲರಿಗೂ ಅನುಕೂಲ. ನಮ್ಗೇನು ಇಂಟ್ರೆಸ್ಟ್ ಏನೂ ಬೇಡ, ಜನ ಅವ್ರು ಬಂದರೆ ನಮ್ಗೆ ಅದೇ ಸಾಕು. ಸರ್, ಈಗ ಫುಡ್ ಎಲ್ಲ ಹೇಗಿರುತ್ತೆ ಮತ್ತೆ ರೂಮ್ ಫೆಸಿಲಿಟೀಸ್ ಎಲ್ಲ ಹೇಗೆ? ರೂಮ್ ಇಬ್ಬರಿಗೆ ಒಂದು ರೂಮ್ ಕೊಡ್ತೀವಿ ಮೇಡಮ್. 3 ಸ್ಟಾರ್ ಪ್ಲಸ್ ಪ್ರೀಮಿಯಂ ಹೋಟೆಲ್. ಆ್ಯಕ್ಚುಲಿ ಈಕ್ವಲೆಂಟ್ ಟು 4 ಸ್ಟಾರ್, ಬಟ್ ಗೂಗಲ್ 3 ಸ್ಟಾರ್ ಇರೋದು ನಾನು 3 ಸ್ಟಾರ್ ಹೇಳ್ತೀನಿ ನಿಮಗೆ ಮೇಡಮ್. ಅಲ್ಲಿ ನಿಮಗೆ ನೀವು ಪಟ್ಟಾಯಲ್ಲಿ ನಿಮಗೆ ನಾನು ಮುದ್ದೆ ಊಟ ಕೊಡಿಸ್ತೀನಿ. ಎಲ್ಲ ಆಲ್ಮೋಸ್ಟ್ ಸೌತ್ ಇಂಡಿಯನ್ ಫುಡ್ಡೇ ಕೊಡಿಸ್ತೀನಿ. ಮುದ್ದೆ ಊಟ, ಚಿತ್ರಾನ್ನ, ಸೊಪ್ಪು ಸಾರು, ಇದೆಲ್ಲ ನಾರ್ತ್ ಇಂಡಿಯನ್ ತುಂಬ ಅವಾಯ್ಡ್ ಮಾಡ್ತೀರಿ. ನಾರ್ತ್ ಇಂಡಿಯಲ್ಲಿ ಬರೀ ದಾಲು, ರೋಟಿ ಎಲ್ಲ ಇರುತ್ತೆ. ಅದೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ವೇರೆವರ್ ಇಸ್ ಪಾಸಿಬಲ್ ಗಿವಿಂಗ್ ಟು ಪ್ಯೂರ್ಲಿ ಸೌತ್ ಇಂಡಿಯನ್ ಫುಡ್ಸ್. ಓಕೆ ಸರ್, ಈಗ ವಯಸ್ಸಾದವರು ನಮ್ಮ ಪೇರೆಂಟ್ಸ್ನೆಲ್ಲ ಕಳಿಸ್ಕೊಟ್ರೆ ಯಾವ ರೀತಿ ಕೇರ್ ಮಾಡ್ತೀರಾ? ಪರ್ಸನಲಿ ನಾನೇ ಕೇರ್ ಮಾಡ್ತೀನಿ. ಗ್ರೂಪಲ್ಲಿ ನಾನೇ ಇರ್ತೀನಿ. ಇನ್ಫ್ಯಾಕ್ಟು ಪ್ರತಿ ಗ್ರೂಪಲ್ಲಿ ನಾನೇ ಹ್ಯಾಂಡಲ್ ಮಾಡ್ತೀನಿ, ನಾನೇ ಬರ್ದಿರ್ತೀನಿ. ಅವರು ಬಂದು ಅವರು ಅವ್ರಿಗೆ ಫಸ್ಟ್ ಪ್ರಾಮುಖ್ಯತೆ ಸೀನಿಯರ್ ಸಿಟಿಸನ್ಸ್ಗೆ ಕೊಡ್ತೀರಿ. ಯಂಗ್ಸ್ಟರ್ಸ್ ಬಂದಾಗ ಅವರು ಅಲ್ಲಿ ಟ್ರಿಪ್ ಸೈಟ್ ಸೀಯಿಂಗ್ ಹೋದರೆ ವಯಸ್ಸಾದವರು ನಾನು ಜೊತೆಗೆ ಹಾಕ್ಕೊಂಡು ಅವ್ರನ್ನೆಲ್ಲ ತೋರಿಸಿ ನಿಧಾನಕ್ಕೆ ತೋರಿಸ್ಕೊಂಡು ಕರ್ಕೊಂಬಂದು ರೈಡ್ ಮಾಡ್ತೀರಿ. ಸರ್, ಈಗ ಶಾಪಿಂಗ್ ಎಲ್ಲ ನಮಗೆ ಏನಫ್ ಟೈಮ್ ಕೊಡ್ತೀರಾ ಅಥವಾ ಹರಿ ಮಾಡ್ತೀರಾ ಹೇಗೆ? ಪ್ರತಿ ಇವೆಂಟಲ್ಲೂ ಪ್ರತಿ ಟ್ರಿಪ್ಪಲ್ಲೂ ನಂದು ಲಾಸ್ಟ್ ಡೇ ಶಾಪಿಂಗ್ ಇಟ್ಬಿಡ್ತೀನಿ. ಈಗ ಶಾಪಿಂಗ್ ಪ್ರತಿಯೊಬ್ಬರಿಗೂ ಟೈಮ್ ಬೇಕೇ ಬೇಕು. ನಾನು 2 ಅವರ್ ಟೈಮ್ ಕೊಡ್ತೀನಿ, 3 ಅವರ್ ಟೈಮ್ ಕೊಡ್ತಿಲ್ಲ. ಲಾಸ್ಟ್ ಡೇ ನಾನು 10 o'clock ಚೆಕ್ಔಟ್ ಮಾಡಿದ್ರೆ 10:30 ನಾನು ಹೋದ್ರೆ ಸೀದಾ 11 o'clock ಶಾಪಿಂಗ್ ಏರಿಯಾ ಬಿಟ್ಬಿಡ್ತೀನಿ. ಸೊ ದೇ ಕ್ಯಾನ್ ಹ್ಯಾವ್ ಮೋರ್ ಟೈಮ್. ಅಪ್ ಟು 4 o'clock ವರೆಗೂ ಟೈಮ್ ಕೊಡ್ತೀನಿ ಕಂಪ್ಲೀಟ್ ಶಾಪಿಂಗ್. ನಾನು ಲಾಸ್ಟ್ ಡೇ ಏನು ಸೈಟ್ ಸೀಯಿಂಗ್ ಇಡೋದಿಲ್ಲ. ಇದು ಪ್ಯೂರ್ಲಿ ಶಾಪಿಂಗ್ ಟೈಮ್. ಓಕೆ. ಸೊ ವೀಕ್ಷಕರೇ, ನೀವು ಏನಾದರೂ ಬಜೆಟ್ ಫ್ರೆಂಡ್ಲಿಲಿ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕಂದ್ರೆ ಮಿಸ್ ಮಾಡ್ದಲ್ಲೇ ಡಿಸ್ಪ್ಲೇ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಫರ್ದರ್ ಇನ್ಫಾರ್ಮೇಷನ್ಗೆ ಆಫೀಸ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.